ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ಯುಜಿಸಿ ನೆಟ್, ಕೆಸೆಟ್ ಮತ್ತು ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ ಪಠ್ಯಕ್ರಮ ಆಧಾರಿತ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದೆ. ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗಪಡಿಸಿಕೊಂಡು ಆದಷ್ಟು ಬೇಗ ಯುಜಿಸಿ ನೆಟ್, ಕೆಸೆಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಎಂದು ಶುಭ ಹಾರೈಸುತ್ತೇನೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ಅಧ್ಯಾಯ 1 ಪ್ರಾಚೀನ ಕನ್ನಡ ಸಾಹಿತ್ಯ, ಅದರಲ್ಲಿ ಉಪಭಾಗವಾಗಿ ಬರುವಂತಹ ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಮುಖ 7 ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೆ ಸಂಬಂಧಿಸಿದಂತೆ ಒಟ್ಟು 2 ವಿಡಿಯೋಸನ್ನು ಮಾಡಲಾಗಿದೆ. ಭಾಗ 1 ಮತ್ತು ಭಾಗ 2 ವಿಡಿಯೋಗಳನ್ನ ಮಾಡಲಾಗಿದೆ. ಭಾಗ 1ರಲ್ಲಿ ಇದಕ್ಕೆ ಸಂಬಂಧಿಸಿದಂತಹ 7 ಪರಿಕಲ್ಪನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಭಾಗ 2ರಲ್ಲಿ ಇದಕ್ಕೆ ಸಂಬಂಧಿಸಿದಂತೆ 10 ಬಹುಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆಯೇ ಇನ್ನೂ ಯಾರು ನನ್ನ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುತ್ತಿದ್ದೀರೋ ಅವರು ದಯವಿಟ್ಟು ನನ್ನ ತರಗತಿಯನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡ ಸಿರಿಯ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗೂಡಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ತರಗತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಾಧನೆಯ ಹಾದಿಗೆ ನಮ್ಮ ಕನ್ನಡದ ಸಿರಿ ಹೊನ್ನಸಿರಿ ಶುಭವಾಗಲಿ. ಪ್ರಸ್ತುತ ತರಗತಿಯಲ್ಲಿ ನಾವು ಘಟಕ 1ರ ಪ್ರಾಚೀನ ಕನ್ನಡ ಸಾಹಿತ್ಯದ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಚೀನ ಕನ್ನಡ ಸಾಹಿತ್ಯದ ಪರಿಕಲ್ಪನೆಗಳನ್ನು ನೋಡುವುದಾದರೆ ಮುಖ್ಯವಾಗಿ 7 ಪರಿಕಲ್ಪನೆಗಳನ್ನು ನೋಡಬಹುದು. ಅವುಗಳೆಂದರೆ ಚರಿತೆ, ಪುರಾಣ, ಧರ್ಮ, ಕಾವ್ಯಧರ್ಮ, ಹಿಂಸೆ, ಅಹಿಂಸೆ, ಮಾರ್ಗ, ದೇಶಿ, ಲೌಕಿಕ, ಅಲೌಕಿಕ, ವಸ್ತುಕ, ವರ್ಣಕ, ಪ್ರಭುತ್ವ, ಪ್ರತಿರೋಧ. ಮುಖ್ಯವಾಗಿ 7 ಕನ್ನಡ ಸಾಹಿತ್ಯದ ಪ್ರಾಚೀನ ಕನ್ನಡ ಸಾಹಿತ್ಯದ ಪರಿಕಲ್ಪನೆಗಳನ್ನು ನೋಡ್ಬೋದು. ಈ 7 ಪರಿಕಲ್ಪನೆಗಳ ಆಧಾರವಾಗಿ ಕೃತಿಗಳು ಕೂಡ, ಕಾವ್ಯಗಳು ಕೂಡ ರಚನೆ ಆಗಿರೋದನ್ನು ನಾವು ನೋಡ್ಬೋದಾಗಿದೆ. ಹಾಗಾದರೆ ಪ್ರಾಚೀನ ಕನ್ನಡ ಸಾಹಿತ್ಯದ ಪರಿಕಲ್ಪನೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ಪ್ರಾಚೀನ ಕನ್ನಡ ಸಾಹಿತ್ಯದ ಪರಿಕಲ್ಪನೆಯ ವಿಷಯಗಳನ್ನು ಒಳಗೊಂಡಿರುವಂತಹ ಪ್ರಮುಖ ಸಾಹಿತ್ಯಿಕ ಆಧಾರ ಗ್ರಂಥಗಳನ್ನು ನೋಡುವುದಾದರೆ ಕನ್ನಡ ಸಾಹಿತ್ಯ ಚರಿತ್ರೆ, ಪ್ರೊಫೆಸರ್ ರಂಶ್ರೀ ಮುಗಳಿ. ಮಾರ್ಗ ಸಂಪುಟಗಳು, ಡಾಕ್ಟರ್ ಎಂ ಚಿದಾನಂದಮೂರ್ತಿ. ಕನ್ನಡ ಕಾವ್ಯ ಮೀಮಾಂಸೆ, ತೀನಂ ಶ್ರೀಕಂಠಯ್ಯ. ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ, ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಕಟಣೆ. ಕವಿರಾಜ ಮಾರ್ಗ ಶ್ರೀ ವಿಜಯ ಅಥವಾ ಅಮೋಘ ವರ್ಷ ನೃಪತುಂಗ. ಕನ್ನಡ ಸಾಹಿತ್ಯ ಸಂಸ್ಕೃತಿ ಚಿಂತನೆ, ಡಾಕ್ಟರ್ GS ಶಿವರುದ್ರಪ್ಪ. ಯುಗಧರ್ಮ ಮತ್ತು ಸಾಹಿತ್ಯ, ಡಾಕ್ಟರ್ ಕೀರ್ತಿನಾಥ ಕುರ್ತಕೋಟಿ. ಪಂಪನ ಲೌಕಿಕ ಕಾವ್ಯಮೀಮಾಂಸೆ, ಡಾಕ್ಟರ್ DR ನಾಗರಾಜ್. ಕನ್ನಡ ವಿಮರ್ಶೆಯ ಸಂಕತನ, ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ. ಕಾವ್ಯಾರ್ಥ ಚಿಂತನ, ಡಾಕ್ಟರ್ GS ಶಿವರುದ್ರಪ್ಪ. ಇಲ್ಲಿ ನೋಡಿರುವಂತಹ ಸಾಹಿತ್ಯಿಕ ಕೃತಿಗಳು ಕೂಡ ಬಹಳ ಮುಖ್ಯವಾಗಿದೆ, ಪರೀಕ್ಷೆಯಲ್ಲಿ ಕೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿಕೊಳ್ಳಿ. ಹಾಗಾದರೆ ತರಗತಿಯನ್ನು ಪ್ರಾರಂಭಿಸೋಣ. ಚರಿತ್ರೆ ಮತ್ತು ಪುರಾಣ. ನಾವು ಪ್ರಾಚೀನ ಕನ್ನಡ ಸಾಹಿತ್ಯದ ಪರಿಕಲ್ಪನೆಯಲ್ಲಿ ಮೊದಲನೆಯದಾಗಿ ನಾವು ನೋಡುವಂತಹ ಪರಿಕಲ್ಪನೆ ಅಂತಂದರೆ ಚರಿತ್ರೆ ಮತ್ತು ಪುರಾಣ. ಈ ಚರಿತ್ರೆಗೂ ಪುರಾಣಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಮತ್ತು ಚರಿತ್ರೆ ಮತ್ತು ಪುರಾಣ ಕಾವ್ಯದ ರಚನೆಯಲ್ಲಿ ಹೇಗೆ
ತಮ್ಮನ್ನು ತಾವು ತೊಡಗಿಸ್ಕೊಂಡಿವೆ ಅನ್ನೋದನ್ನು ಕೂಡ ನಾವು ಕಾವ್ಯಗಳಲ್ಲಿ ನೋಡ್ಬೋದಾಗಿದೆ. ಹಾಗೆಯೇ ಹಲವಾರು ಕವಿಗಳು ಚರಿತ್ರೆಯನ್ನು ಆಧರಿಸಿ ಹೇಗೆ ಕಾವ್ಯವನ್ನು ರಚನೆ ಮಾಡ್ತಾರೆ, ಮತ್ತು ಪುರಾಣವನ್ನು ಆಧರಿಸಿ ಹೇಗೆ ಕಾವ್ಯವನ್ನು ರಚನೆ ಮಾಡಿದ್ದಾರೆ, ಯಾವ ರೀತಿ ಅವರು ಕಾವ್ಯವನ್ನು ಹೆಣೆದಿದ್ದಾರೆ, ಆ ಕಾವ್ಯವನ್ನು ಹೆಣೆದಿರುವಂಥ ದೃಷ್ಟಿಕೋನ ಯಾವ ರೀತಿ ಇದೆ ಅನ್ನೋದನ್ನು ನಾವು ಈ 7 ಪರಿಕಲ್ಪನೆಗಳಲ್ಲಿ ನಾವು ತಿಳ್ಕೊಬೋದು. ಹಾಗಾದರೆ ಚರಿತ್ರೆ ಮತ್ತು ಪುರಾಣಕ್ಕೆ ಇರುವಂತಹ ವ್ಯತ್ಯಾಸಗಳನ್ನು ನೋಡೋದಾದರೆ, ಚರಿತ್ರೆ ಅಂದರೆ ಏನು? ನಡೆದ ಘಟನೆಗಳನ್ನು ಸಾಕ್ಷ್ಯ, ಕಾಲ ಮತ್ತು ದಾಖಲೆಗಳ ಆಧಾರದ ಮೇಲೆ ವಸ್ತುನಿಷ್ಠವಾಗಿ ನಿರೂಪಿಸುವುದು ಮತ್ತು ಸಾಹಿತ್ಯದಲ್ಲಿ ಶಾಸನಗಳು ಮತ್ತು ಆಚಾರ ಆಸ್ಥಾನ ಕಾವ್ಯಗಳು ಚರಿತ್ರೆಗೆ ಹತ್ತಿರವಾಗಿದೆ. ಈಗ ಚರಿತ್ರೆ ಬಗ್ಗೆ ನೋಡೋದಾದರೆ, ಚರಿತ್ರೆ ಅಂದ್ರೇನು? ಹಿಸ್ಟ್ರಿ ನಮಗೆಲ್ಲ ಗೊತ್ತು. ಏನು? ಗತಕಾಲದಲ್ಲಿ ಗತಿಸಿದಂತಹ ಘಟನೆಗಳನ್ನು ಆಧಾರ ಸಹಿತವಾಗಿ ತಿಳಿಯುವುದೇ ಇತಿಹಾಸ ಅಂತ ನಾವು ಪ್ರೈಮರಿಯಿಂದಲೂ ನಾವು ಓದ್ಕೋತಾ ಬಂದಿದ್ದೀವಿ ಅಲ್ವಾ? ಹಾಗೆಯೇ ಚರಿತ್ರೆ ಅಂದರೆ ಅದೇ ಇಲ್ಲಿ ಹೇಳ್ತಾ ಇರೋದು. ನಡೆದ ಘಟನೆಗಳನ್ನು ನಡೆದಿರುವಂಥ ಘಟನೆಗಳನ್ನು ಸಾಕ್ಷ್ಯ ಮತ್ತು ಕಾಲ ಮತ್ತು ದಾಖಲೆಗಳ ಆಧಾರದ ಮೇಲೆ ವಸ್ತುನಿಷ್ಠವಾಗಿ ನಿರೂಪಿಸುವುದು. ನಡೆದಿರುವಂಥ ಘಟನೆಗಳನ್ನು ಸಾಕ್ಷಿಯ ಮೂಲಕ, ಯಾವ ಕಾಲದಲ್ಲಿ ನಡೆದಿದೆ ಅನ್ನೋದ್ರ ಮೂಲಕ, ಮತ್ತು ಅವುಗಳನ್ನ ದಾಖಲೆಯ ಆಧಾರದ ಮೇಲೆ ವಸ್ತುನಿಷ್ಠವಾಗಿ ನಿರೂಪಿಸೋದನ್ನೇ ಚರಿತ್ರೆ ಅಂತ ಹೇಳಲಾಗುತ್ತೆ. ಕನ್ನಡ ಸಾಹಿತ್ಯದಲ್ಲಿ ಶಾಸನಗಳು ಮತ್ತು ರಾಜರ ಆಸ್ಥಾನ ಕಾವ್ಯಗಳು ಚರಿತ್ರೆಗೆ ಹತ್ತಿರವಾಗಿವೆ. ಕನ್ನಡ ಸಾಹಿತ್ಯದಲ್ಲಿ ನೋಡೋದಾದರೆ ಶಾಸನಗಳಾಗಿರ್ಬೋದು ಮತ್ತು ರಾಜನ ಆಸ್ಥಾನದಲ್ಲಿ ರಚನೆಯಾಗಿರುವಂತಹ ಕಾವ್ಯಗಳಾಗಿರ್ಬೋದು, ಇವೆರಡೂ ಕೂಡ ಚರಿತ್ರೆಗೆ ಬಹಳ ಹತ್ತಿರವಾಗಿರುವಂತಹ ಮೂಲಗಳಾಗಿವೆ ಅಂತ ನಾವು ಚರಿತ್ರೆಯಲ್ಲಿ ನಾವು ನೋಡ್ಬೋದು. ಇನ್ನು ಪುರಾಣ, ಇದ್ರ ಬಗ್ಗೆ ನೋಡೋದಾದರೆ, ಪುರಾಣ ಅಂದ್ರೇನು? ಕಲ್ಪನೆ, ನಂಬಿಕೆ, ದೈವಿಕ ಅಂಶಗಳು ಮತ್ತು ಆದರ್ಶಗಳನ್ನು ಒಳಗೊಂಡ ಕಥನಗಳು. ಉದಾಹರಣೆಗೆ ರಾಮಾಯಣ, ಮಹಾಭಾರತ. ಪುರಾಣ ಅಂತಂದ್ರೇನು? ಆ ಪುರಾಣ ಅಂತಂದರೆ ಕಲ್ಪನೆಗಳಿರುತ್ತೆ, ನಂಬಿಕೆಗಳಿರುತ್ತೆ, ದೈವಿಕ ಅಂಶಗಳಿರುತ್ತೆ, ಅದರ ಜೊತೆಗೆ ಆದರ್ಶಗಳನ್ನು ಒಳಗೊಂಡಂತಹ ಕಥನಗಳು ಇರುತ್ತೆ. ಅದನ್ನು ಪುರಾಣ ಅಂತ ಕರೀತಾರೆ. ಈಗ ಉದಾಹರಣೆ ರಾಮಾಯಣ, ಮಹಾಭಾರತ. ಈಗ ನಮಗೆಲ್ಲ ಗೊತ್ತು ರಾಮಾಯಣ ಮಹಾಭಾರತ ಅಂತಂದರೆ ಆ ರಾಮಾಯಣದಲ್ಲಿ ನಡೆದಿರೋದೆಷ್ಟೋ ನಡೆದೇ ಇರೋದೆಷ್ಟೋ ನಮಗೆ ಗೊತ್ತಿಲ್ಲ ಅಲ್ವಾ? ಅಲ್ಲಿ ಕಾವ್ಯದಲ್ಲಿ ರಚನೆ ಮಾಡ್ಕೊಂಡು ಹೋಗಿದ್ದಾರೆ. ನಡೆದಿಲ್ಲ ಅಂತ ಹೇಳೋಕ್ಕೆ ಸಾಕ್ಷಿ ಏನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಚರಿತ್ರೆ ಪುಸ್ತಕಗಳಿದ್ದಾವೆ. ಅದನ್ನು ಹೇಳ್ತಾ ಇರೋದು. ರಾಮಾಯಣ ಮಹಾಭಾರತವನ್ನು ಉದಾಹರಣೆಯಾಗಿ ನಾವು ಹೇಗೆ ಕೊಡ್ಬೋದು ಅಂತಂದರೆ, ಆ ರಾಮಾಯಣ ಮಹಾಭಾರತದಲ್ಲಿ ಕಲ್ಪನೆಗಳಿದ್ದಾವೆ, ನಂಬಿಕೆಗಳಿದೆ, ಮತ್ತು ದೈವಿಕ ಅಂಶಗಳು ಇದೆ, ಜೊತೆಗೆ ಆದರ್ಶ ಮಾರ್ಗಗಳನ್ನು ಕೂಡ ಒಳಗೊಂಡಿರುವಂತಹ ಕಥೆಗಳಿದ್ದಾವೆ. ಇದನ್ನು ನಾವು ಪುರಾಣಕ್ಕೆ ನಾವು ಏನು ಮಾಡ್ಬೋದು? ಉದಾಹರಣೆಯಾಗಿ ನಾವು ಕೊಡ್ಬೋದು. ಆಯಿತಾ? ಹಾಗಾದರೆ ಚರಿತ್ರೆ ಮತ್ತು ಪುರಾಣಕ್ಕೆ ಇರುವಂಥ ಸಾಹಿತ್ಯಿಕ ಸಂಬಂಧ ಏನು ಅನ್ನೋದನ್ನು ನಾವು ನೋಡೋದಾದರೆ, ಹಳೆಗನ್ನಡ ಕವಿಗಳು, ಮುಖ್ಯವಾಗಿ ಪಂಪರನ್ನು ತಗೊಳ್ಳೋಣ. ಆಯಿತಾ? ಹಳೆಗನ್ನಡ ಕವಿಗಳು ಚರಿತ್ರೆಯ ರಾಜರನ್ನು ಪುರಾಣದ ನಾಯಕರೊಂದಿಗೆ ಹೋಲಿಸಿ ಕಾವ್ಯ ರಚಿಸಿದ್ದಾರೆ. ಉದಾಹರಣೆ ವಿಕ್ರಮಾರ್ಜುನ ವಿಜಯ, ಸಾಹಸ ಭೀಮ ವಿಜಯ. ನನ್ನ ತರಗತಿಯ ಪ್ರಾರಂಭದಲ್ಲೇ ಹೇಳಿದೆ, ಈ ಪರಿಕಲ್ಪನೆಗಳನ್ನು ಬಳಸ್ಕೊಂಡು ಹೇಗೆ ಅವರು ಕಾವ್ಯವನ್ನು ರಚನೆ ಮಾಡಿದ್ದಾರೆ, ಹಾಗೆ ಚರಿತ್ರೆಯನ್ನು ಬಳಸ್ಕೊಂಡು, ಪುರಾಣವನ್ನು ಬಳಸ್ಕೊಂಡು ಹೇಗೆ ಕವಿಗಳು ಯಾವ ಶೈಲಿಯಲ್ಲಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅಂತ ನಾನು ಪ್ರಾರಂಭದಲ್ಲೇ ನಾನು ನಿಮಗೆ ಹೇಳಿದ್ದೆ. ಅದನ್ನೆಲ್ಲ ಹೇಳ್ತಾ ಇರೋದು. ಚರಿತ್ರೆ ಮತ್ತು ಪುರಾಣ ಇದಕ್ಕೆ ಸಂಬಂಧಿಸಿದಂಥ ಸಾಹಿತ್ಯಿಕ ಸಂಬಂಧವನ್ನು ನಾವು ನೋಡೋದಾದರೆ, ಹಳಗನ್ನಡ ಕವಿಗಳು ಪಂಪರನ್ನ, ಇನ್ನು ಮುಂತಾದ ಕವಿಗಳಾಗಿರ್ಬೋದು, ಇವರೆಲ್ಲ ಏನು ಅಂತಂದರೆ ಚರಿತ್ರೆಯ ರಾಜರು. ಈಗ ಉದಾಹರಣೆ ನಾವು ಇಲ್ಲಿ ಹರಿಕೇಸರಿ ಮತ್ತು ಸತ್ಯಾಶ್ರಯನನ್ನು ತಗೊಬೋದು. ಹರಿಕೇಸರಿ ಪಂಪನಿಗೆ ಆಶ್ರಯದಾತ, ಸತ್ಯಾಶ್ರಯ ರನ್ನನಿಗೆ ಆಶ್ರಯದಾತ. ಆಯಿತಾ? ಪುರಾಣದ ನಾಯಕರೊಂದಿಗೆ, ಈಗ ಪುರಾಣದ ನಾಯಕರು ಅಂತಂದರೆ ಯಾವುದು? ಇಲ್ಲಿ ನೋಡಿ, ಇಲ್ಲಿ ರಾಮಾಯಣ ಮಹಾಭಾರತ ನೋಡಿದ್ವಿ ಅಲ್ವಾ? ಈಗ ಪುರಾಣ ರಾಮಾಯಣ ತಗೊಂಡ್ರೆ ರಾಮನ್ ತಗೋಬೋದು, ಲಕ್ಷ್ಮಣನ್ ತಗೋಬೋದು, ಆಂಜನೇಯನ್ ತಗೋಬೋದು
ಅಲ್ವಾ. ಇನ್ನು ಹಲವಾರು ಜನ ತಗೋಬೋದು. ಇನ್ನು ಮಹಾಭಾರತ ಅಂತಂದರೆ ಪಾಂಡವರನ್ನ ತಗೋಬೋದು, ಮುಖ್ಯವಾಗಿ ಭೀಮ, ಅರ್ಜುನ, ದುರ್ಯೋಧನ, ಈ ಥರ ಕೌರವರನ್ನ ತಗೊಬೋದು. ಈ ಥರ ಇಲ್ಲಿ ಸಾಹಿತ್ಯಿಕ ಸಂಬಂಧವನ್ನು ಯಾವ ಥರ ಹೆಣೆದಿದ್ದಾರೆ ಅಂತ ನೋಡೋದಾದರೆ, ಹಳೆಗನ್ನಡದ ಕವಿಗಳು ಚರಿತ್ರೆಯ ರಾಜರನ್ನು ಏನು ಮಾಡಿದ್ದಾರೆ, ಪುರಾಣದ ನಾಯಕರೊಂದಿಗೆ ಹೋಲಿಸಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅಂದರೆ ಪಂಪ ಹರಿಕೇಸರಿಯನ್ನು ಏನು ಅರ್ಜುನನಿಗೆ ಹೋಲಿಸಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅಲ್ವಾ. ಹಾಗೆಯೇ ರನ್ನ ಸತ್ಯಾಶ್ರಯ ಯಾರನ್ನು ಇರುವೆ ಬೆಳಂಗನಿಗೆ ಹೋಲಿಸಿ ಕಾವ್ಯವನ್ನು ರಚನೆ ಮಾಡಿರೋದನ್ನು ಯಾರಿಗೆ, ಭೀಮನಿಗೆ ಹೋಲಿಸಿ ಕಾವ್ಯವನ್ನು ರಚನೆ ಮಾಡಿರೋದನ್ನ ನೋಡ್ಬೋದು ಅಲ್ವಾ. ಉದಾಹರಣೆ ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪ ಹರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ರನ್ನ ಗದಾಯುಧದಲ್ಲಿ ಸಾಹಸ ಭೀಮ ವಿಜಯ ಅಥವಾ ಗದಾಯುಧದಲ್ಲಿ ಭೀಮನನ್ನು ಯಾರಿಗೆ ಹೋಲಿಸಿ, ಸತ್ಯಾಶ್ರಯನಿಗೆ ಹೋಲಿಸಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅಂದರೆ ಕಾವ್ಯವನ್ನು ರಚನೆ ಮಾಡೋದಕ್ಕೆ ಚರಿತ್ರೆ ಮತ್ತು ಪುರಾಣ ಎರಡನ್ನೂ ಕೂಡ ಅವರು ಹೋಲಿಸಿ ಕಾವ್ಯವನ್ನು ರಚನೆ ಮಾಡಿ ಇವೆರಡರ ಮಧ್ಯೆ ಸಾಹಿತ್ಯಿಕ ಸಂಬಂಧವನ್ನು ಹೆಣೆದಿದ್ದಾರೆ ಎಂದು ಹೇಳಬಹುದು. ಇದು ಮೊದಲನೇ ಪರಿಕಲ್ಪನೆಯಾಗಿದೆ. ಯಾವುದು, ಪುರಾಣ ಮತ್ತು ಯಾವುದು ಚರಿತ್ರೆಗೆ ಇರುವಂಥ ವ್ಯತ್ಯಾಸಗಳೇನು, ಸಂಬಂಧಗಳು ಏನು, ಇವೆರಡರ ಪರಿಕಲ್ಪನೆ ಬಿಂಬ ಪ್ರತಿಬಿಂಬದಂತೆ ಹೇಗೆ ಎರಡು ಪರಸ್ಪರ ಒಂದಕ್ಕೊಂದು ಒಂದು ನಾಣ್ಯದ ಎರಡು ಮುಖದಂತೆ ಇದೆ ಅನ್ನೋದನ್ನು ನಾವು ಇದರಲ್ಲಿ ನೋಡ್ಬೋದು. ಇನ್ನು ಎರಡನೇ ಪರಿಕಲ್ಪನೆಯಾಗಿ ನಾವು ನೋಡೋಣ ಅಂತಂದರೆ ಧರ್ಮ ಮತ್ತು ಕಾವ್ಯ ಧರ್ಮ. ಆಯಿತಾ, ಧರ್ಮದ ಬಗ್ಗೆ ನೋಡೋಣ. ಹಾಗಾದರೆ ಮತೀಯ ಚೌಕಟ್ಟು, ನೀತಿ ಸಂಹಿತೆ ಮತ್ತು ಧಾರ್ಮಿಕ ತತ್ವಗಳು. ಉದಾಹರಣೆ ಜೈನ ಧರ್ಮದ ಪಂಚಾಣು ವ್ರತಗಳು, ವೀರಶೈವ ಧರ್ಮದ ವಚನ ತತ್ವಗಳು. ಈಗ ಧರ್ಮ ಅಂತಂದ್ರೇನು, ಮತೀಯ ಚೌಕಟ್ಟು, ಆಯಿತಾ, ನೀತಿ ಸಂಹಿತೆ ಮತ್ತು ಧಾರ್ಮಿಕ ತತ್ವಗಳು. ಒಂದು ಧರ್ಮ ಅಂತಂದರೆ ಅಲ್ಲಿ ತನ್ನದೇ ಆದಂತಹ ಒಂದು ಚೌಕಟ್ಟಿರುತ್ತೆ, ಆಯಿತಾ. ಅದ್ರ ಜೊತೆಗೆ ಆ ಧರ್ಮದಲ್ಲಿ ನೀತಿ ಸಂಹಿತೆ ಇರುತ್ತೆ. ಇದೇ ಥರ ಇರಬೇಕು, ಇದೇ ಥರ ಮಾಡಬೇಕು, ಇದೇ ಥರ ಪಾಲಿಸಬೇಕು, ಇದೇ ಥರ ಇರಬೇಕು ಅಂತ ನೀತಿನ ಹೇಳೋ ರೀತಿ ಇರುತ್ತೆ. ಜೊತೆಗೆ ಧಾರ್ಮಿಕ ತತ್ವಗಳು ಕೂಡ ನಾವು ಒಂದು ಧರ್ಮದಲ್ಲಿ ನೋಡ್ಬೋದು. ಉದಾಹರಣೆಗೆ ನೋಡೋದಾದರೆ ಏನು, ಜೈನ ಧರ್ಮದ ಪಂಚಾಣು ವ್ರತಗಳು. ಇದೇನು, ಜೈನ ಧರ್ಮದ ಪಂಚಾಣು ವ್ರತಗಳು ಇದೊಂದು ಮತೀಯ ಚೌಕಟ್ಟಾಗಿರ್ಬೋದು, ನೀತಿ ಸಂಹಿತೆ ಆಗಿರ್ಬೋದು, ಅಥವಾ ಧಾರ್ಮಿಕ ತತ್ವಗಳಾಗಿರ್ಬೋದು. ಜೈನ ಧರ್ಮದ ಪಂಚಾಣು ವ್ರತಗಳು. ಅಥವಾ ಇನ್ನೊಂದು ಧರ್ಮ ನೋಡೋದಾದರೆ ವೀರಶೈವ ಧರ್ಮದ ಏನು, ವಚನ ತತ್ವಗಳು. ಅಂದರೆ ಒಂದು ಧರ್ಮ ಅಂತಂದರೆ ಆ ಧರ್ಮಕ್ಕೆ ಮತೀಯ ಚೌಕಟ್ಟಿರುತ್ತೆ, ನೀತಿ ಸಂಹಿತೆ ಇರುತ್ತೆ, ಧಾರ್ಮಿಕ ತತ್ವಗಳಿರುತ್ತೆ. ಇದು ಧರ್ಮ, ಸರಿನಾ. ಉದಾಹರಣೆ ಜೈನ ಧರ್ಮದ ಪಂಚಾಣು ವ್ರತಗಳನ್ನ ಉದಾಹರಣೆ ಕೊಡ್ಬೋದು. ಅದ್ರ ಜೊತೆಗೆ ವೀರಶೈವ ಧರ್ಮದ ವಚನ ತತ್ವಗಳನ್ನ ಕೊಡ್ಬೋದು. ಇನ್ನು ಬೇರೆ ಧರ್ಮದ ಒಂದು ಧಾರ್ಮಿಕ ತತ್ವಗಳನ್ನೂ ಕೂಡ ಕೊಡ್ಬೋದು. ಮುಖ್ಯವಾಗಿ ನಾವು ಏನು ಅರ್ಥ ಮಾಡ್ಕೋಬೇಕಂತಂದರೆ, ಒಂದು ಧರ್ಮ ಅಂತಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ಚೌಕಟ್ಟಿರುತ್ತೆ, ನೀತಿ ಸಂಹಿತೆ ಇರುತ್ತೆ ಮತ್ತು ಧಾರ್ಮಿಕ ತತ್ವಗಳಿರುತ್ತೆ, ಆಯಿತಾ. ಇದನ್ನು ಬಳಸ್ಕೊಂಡು ಕವಿಗಳು ಹೇಗೆ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗಿರೋ ಮುಖ್ಯ ವಿಷಯ. ಧರ್ಮ ಆಯಿತು, ಸರಿ. ಹಾಗಾಗಿ ಕಾವ್ಯ ಧರ್ಮ ನೋಡೋಣ. ಒಂದು ಧರ್ಮ ಅಂತಂದರೆ ಇಷ್ಟೆಲ್ಲ ಇರಬೇಕು ಅಂತಂದರೆ ಒಂದು ಕಾವ್ಯವನ್ನು ರಚನೆ ಮಾಡೋದಕ್ಕೆ ಕಾವ್ಯ ಧರ್ಮ ಒಳಗೊಂಡಿರುವಂಥ ಅಂಶಗಳೇನಿರುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಹಾಗಾದರೆ ಕಾವ್ಯ ಧರ್ಮವನ್ನು ನೋಡೋದಾದರೆ ಕಾವ್ಯಕ್ಕೆ ಇರಬೇಕಾದ ಕಲಾತ್ಮಕ ಗುಣ, ರಸೋತ್ಪತ್ತಿ ಮತ್ತು ಮಾನವೀಯ ಮೌಲ್ಯಗಳ ಅಭಿವ್ಯಕ್ತಿ. ನೋಡಿ, ನಾವು ಧರ್ಮಕ್ಕೆ ಹೇಗೆ ನೋಡಿದ್ವಿ, ಧರ್ಮಕ್ಕೆ ತನ್ನದೇ ಆದಂಥ ಒಂದು ಮತೀಯ ಚೌಕಟ್ಟಿರಬೇಕು, ನೀತಿ ಸಂಹಿತೆ ಇರಬೇಕು, ಧಾರ್ಮಿಕ ತತ್ವಗಳಿರಬೇಕು, ಆಯಿತಾ. ಅದೆಲ್ಲ ಇದ್ರೆ ಅದು ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾದರೆ ಒಂದು ಕಾವ್ಯವನ್ನು ರಚನೆ ಮಾಡೋದಕ್ಕೆ ಕಾವ್ಯ ಧರ್ಮಗಳು ಯಾವ್ಯಾವುದು ಅಂತ ನಾವು ನೋಡೋದಾದರೆ, ಕಾವ್ಯಕ್ಕೆ ಇರಬೇಕಾದಂತಹ ಕಲಾತ್ಮಕ ಗುಣ ಏನಿರಬೇಕು, ಕಲಾತ್ಮಕ ಗುಣ. ಕಾವ್ಯವನ್ನು ಎಳೆಯುವಂತಹ ಒಂದು ಶೈಲಿ ಕಲಾತ್ಮಕವಾಗಿರಬೇಕು, ಸರಿನಾ. ಜೊತೆಗೆ ರಸೋತ್ಪತ್ತಿ ಮತ್ತು ಮಾನವೀಯ ಮೌಲ್ಯಗಳ ಅಭಿವ್ಯಕ್ತಿ. ಒಬ್ಬ ಕವಿ ಕಾವ್ಯವನ್ನು ರಚನೆ ಮಾಡಬೇಕು ಅಂತಂದರೆ ಕೇವಲ ಅವನ ಮನಸ್ಸಲ್ಲಿ ಬಂದಿರೋದನ್ನು ಒಂದು ಹಾಳೆ ತಗೊಂಡು ಬರೆದ್ರೆ ಅಷ್ಟೇ ಆಗೋಲ್ಲ, ಸರಿನಾ. ಅದು ಕಾವ್ಯ ಧರ್ಮ ಅನ್ನಿಸ್ಕೊಳ್ಳಲ್ಲ. ಒಂದು ಬರವಣಿಗೆ ಅನ್ನಿಸ್ಕೋಬೋದು ಹೊರತು ಕಾವ್ಯ ಧರ್ಮ ಅಂತ ಅನ್ನಿಸ್ಕೊಳ್ಳಲ್ಲ. ಅದು ನಿಜವಾಗ್ಲೂ ಕೂಡ ಕಾವ್ಯ ಧರ್ಮ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಅಲ್ಲಿ ಕಲಾತ್ಮಕವಾದಂಥ ಗುಣವನ್ನು ಅವರು ವ್ಯಕ್ತಪಡಿಸಿರಬೇಕು. ಏನು, ಒಂದಕ್ಕೊಂದು ಸಂಬಂಧ ಹೇಗಿದೆ, ಒಂದು ಅಕ್ಷರಕ್ಕೂ ಮತ್ತೊಂದು ಅಕ್ಷರಕ್ಕೂ ಅವನು ಏನು ಒಂದು ಸಂಬಂಧವನ್ನು ಹೆಣೆದಿರಬೇಕು. ಮೊದಲನೇ ವಾಕ್ಯಕ್ಕೂ ಎರಡನೇ ವಾಕ್ಯಕ್ಕೂ ಸಂಬಂಧಗಳನ್ನ ಹೆಣೆದು ಅವನು ಕಾವ್ಯವನ್ನು ರಚನೆ ಮಾಡಬೇಕು,
ಆಯಿತಾ. ನಾವು ಇದನ್ನು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಕಾವ್ಯದ ಬಗ್ಗೆನೇ ತುಂಬ ಚೆನ್ನಾಗಿ ಅಧ್ಯಯನ ಮಾಡೋಣ. ತುಂಬ ಚೆನ್ನಾಗಿದೆ. ಯಾವುದು ಅದು ವಿಷಯ? ಭಾರತೀಯ ಕಾವ್ಯಮೀಮಾಂಸೆ ತುಂಬ ಅದ್ಭುತವಾದಂಥ ವಿಷಯ. ಅದರಲ್ಲಿ ನಾವು ತುಂಬ ಚೆನ್ನಾಗಿ ಅಧ್ಯಯನ ಮಾಡೋಣ. ಈಗ ಪ್ರಸ್ತುತವಾಗಿ ಇಷ್ಟು ತಿಳ್ಕೊಳ್ಳೋಣ, ಆಯಿತಾ. ಕಲಾತ್ಮಕವಾದಂಥ ಗುಣ ಇರಬೇಕು, ರಸೋತ್ಪತ್ತಿ ಇರಬೇಕು. ಈಗ ಯಾವುದೋ ಒಂದು ಸಂದರ್ಭ ಬಂತು, ಹಾಸ್ಯದ ಒಂದು ಸಂದರ್ಭ ಬಂತು, ಹಾಸ್ಯದ ಬಗ್ಗೆ ಅವನು ಇಲ್ಲಿ ಬರಿತಾ ಇದ್ದಾನೆ. ಹಾಸ್ಯದ ಒಂದು ಸಂದರ್ಭವನ್ನು ಬರೆದು ಅವನು ಅಲ್ಲಿ ಹಾಸ್ಯದ ಬಗ್ಗೆ ಸಂಬಂಧಿಸಿರುವಂತಹ ಒಂದು ರಸೋತ್ಪತ್ತಿನೇ ಇರಬೇಕು. ಅದು ಬಿಟ್ಟು ಅಲ್ಲಿ ಕೋಪ ಇರುವಂಥ ಒಂದು ರಸೋತ್ಪತ್ತಿಯಲ್ಲಿ ಆಗಬಾರ್ದು. ಸೊ ಅದರಿಂದ ಏನು, ರಸೋತ್ಪತ್ತಿ ಅಲ್ಲಿ ಸರಿಯಾಗಿರಬೇಕು. ಯಾವ ರಸಕ್ಕೆ ಯಾವ ಒಂದು ಅಭಿನಯ ಆಗಿರ್ಬೋದು, ವರ್ತನೆ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಯಾವ ರಸಕ್ಕೆ ಯಾವ ಒಂದು ಬರವಣಿಗೆ ಇರಬೇಕು ಅನ್ನೋದನ್ನು ಅವನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು, ಆಯಿತಾ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಕಲಾತ್ಮಕ ಗುಣ ಇರಬೇಕು, ರಸೋತ್ಪತ್ತಿ ಇರಬೇಕು, ಅದರ ಜೊತೆಗೆ ಮಾನವೀಯ ಮೌಲ್ಯಗಳ ಅಭಿವ್ಯಕ್ತಿ ಇರಬೇಕು. ಒಂದು ಕಾವ್ಯ ಅಂತಂದರೆ ಕೇವಲ ಅಲ್ಲಿ ನಮ್ಮ ಮನಸ್ಸಿಗೆ ಅನಿಸಿರೋದನ್ನ ಬರೆದ್ರೆ ಅಷ್ಟೇ ಸಾಲದು. ಅಲ್ಲಿ ಮಾನವೀಯ ಮೌಲ್ಯಗಳ ಅಭಿವ್ಯಕ್ತಿ ಇರಬೇಕು. ಮಾನವೀಯ ಮೌಲ್ಯಗಳನ್ನ ಅಲ್ಲಿ ಅವನು ಅಳವಡಿಸಿರಬೇಕು ಆ ಕಾವ್ಯದಲ್ಲಿ, ಆಯಿತಾ. ಆ ಮಾನವೀಯ ಮೌಲ್ಯಗಳನ್ನ ನೋಡಿ ನಾವು ಕಾವ್ಯವನ್ನು ಓದಬೇಕಾದ್ರೆ ನಮ್ಮ ಮನಸ್ಸು ಮಿಡಿಬೇಕು. ಸಹೃದಯರು ಅಂತ ಹೇಳ್ತೀವಲ್ವಾ, ಏನು ಕವಿಯ ಹೃದಯಕ್ಕೆ ಅಥವಾ ಕಾವ್ಯದ ಹೃದಯಕ್ಕೆ ಹತ್ತಿರವಾಗಿರುವಂತಹ ಓದುಗರ ಒಂದು ಮನಸ್ಸನ್ನು, ಹೃದಯವನ್ನು ಸಹೃದಯರು ಅಂತ ಕರೀತಾರೆ. ಕವಿಯ ಹೃದಯಕ್ಕೆ ಮಿಡಿಯುವ ಹೃದಯವೇ ಸಹೃದಯ, ಆಯಿತಾ. ಈ ಥರ ಎಲ್ಲ ಬರೆದಿದ್ರೆ ಮಾತ್ರ ಅದು ಕಾವ್ಯಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ, ಸರಿನಾ. ಇದ್ರ ಬಗ್ಗೆನೂ ಅಷ್ಟೇ ನಾವು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ತುಂಬ ಚೆನ್ನಾಗಿ ಅಧ್ಯಯನ ಮಾಡೋಣ. ಪ್ರಸ್ತುತವಾಗಿ ಇಷ್ಟು ಸಾಕು, ಸರಿನಾ. ಕಾವ್ಯಧರ್ಮ ಅಂತಂದರೆ ಕಾವ್ಯಕ್ಕೆ ಇರಬೇಕಾದಂತಹ ಕಲಾತ್ಮಕ ಗುಣ ಇರಬೇಕು, ರಸೋತ್ಪತ್ತಿ ಇರಬೇಕು, ಜೊತೆಗೆ ಮಾನವೀಯ ಮೌಲ್ಯಗಳು ಆ ಕಾವ್ಯದಲ್ಲಿ ಅಭಿವ್ಯಕ್ತಿಯಾಗಿರಬೇಕು. ಇದು ಕಾವ್ಯಧರ್ಮ, ಆಯಿತಾ. ಹಾಗಾದರೆ ಧರ್ಮಕ್ಕೂ ಕಾವ್ಯಧರ್ಮಕ್ಕೂ ಇರುವಂತಹ ಸಾಹಿತ್ಯಿಕ ಸಂಬಂಧವನ್ನು ನಾವು ನೋಡೋದಾದರೆ ಏನು, ಕವಿಯು ತನ್ನ ಸ್ವಮತದ ಧರ್ಮವನ್ನು ಬೋಧಿಸುತ್ತಲೇ ಕಾವ್ಯದ ಸೌಂದರ್ಯ ಮತ್ತು ಕಲಾತ್ಮಕತೆಯನ್ನು ಹೇಗೆ ಕಾಪಾಡಿಕೊಳ್ಳುತ್ತಾನೆ ಎಂಬುದು ಇಲ್ಲಿ ಮುಖ್ಯವಾಗುತ್ತದೆ. ಪಂಪನಲ್ಲಿ ಇದು ಜಿನಧರ್ಮ ಮತ್ತು ಕಾವ್ಯಧರ್ಮದ ಸಮನ್ವಯವಾಗಿ ಕಾಣಿಸುತ್ತದೆ. ನೋಡಿ, ನಾವು ಯಾವುದು ಧರ್ಮ ಮತ್ತು ಕಾವ್ಯಧರ್ಮದ ಒಂದು ಸಾಹಿತ್ಯಿಕ ಸಂಬಂಧವನ್ನು ನಾವು ಇಲ್ಲಿ ನೋಡೋದಾದರೆ, ಕವಿಯು ತನ್ನ ಸ್ವಮತದ ಧರ್ಮವನ್ನು ಬೋಧಿಸುತ್ತಲೇ, ಕವಿ ಏನು ತನ್ನ ಧರ್ಮವನ್ನು ಬೋಧನೆ ಮಾಡುತ್ತಲೇ ಕಾವ್ಯದಲ್ಲಿ ತನ್ನ ಸ್ವಮತದ ಧರ್ಮವನ್ನು ಬೋಧಿಸುತ್ತಲೇ ಕಾವ್ಯದ ಸೌಂದರ್ಯ ಮತ್ತು ಕಲಾತ್ಮಕತೆಯನ್ನು ಹೇಗೆ ಕಾಪಾಡಿಕೊಳ್ಳುತ್ತಾನೆ ಎಂಬುದರಲ್ಲಿ ಮುಖ್ಯವಾಗುತ್ತದೆ. ಅವನು ಕಾವ್ಯವನ್ನು ರಚನೆ ಮಾಡ್ತಾ ಬರೀ ಧರ್ಮದ ಬಗ್ಗೆ, ತನ್ನ ಧರ್ಮದ ನೀತಿ, ಧಾರ್ಮಿಕ ತತ್ವ, ಚೌಕಟ್ಟು, ಧರ್ಮದ ಚೌಕಟ್ಟು ಇಷ್ಟನ್ನು ಬೋಧಿಸ್ತಾನೆ. ಅವನು ಕಾವ್ಯ ಧರ್ಮವನ್ನು ಮರಿಬಾರ್ದು, ಆಯಿತಾ. ಅವನು ಧರ್ಮದ ಬಗ್ಗೆ ಹೇಳೋದ್ರ ಜೊತೆಗೆ ತನ್ನ ಕಾವ್ಯದ ಒಂದು ಕಲಾತ್ಮಕತೆಯನ್ನು ಕೂಡ ಅವನು ಅಲ್ಲಿ ಕಾಪಾಡ್ಕೊಂಡು ಬರಬೇಕು, ಆಯಿತಾ. ಕಾವ್ಯದ ಒಂದು ಕಲಾತ್ಮಕತೆಯನ್ನು ಹೇಗೆ ಕಾಪಾಡಿಕೊಳ್ಳುತ್ತಾನೋ ಎಂಬುದು ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಸಾಹಿತ್ಯಿಕ ಸಂಬಂಧ ಅಂತ ನಾವು ಹೇಳ್ಬೋದು. ಪಂಪನಲ್ಲಿ ಇದು ಜಿನಧರ್ಮ ಮತ್ತು ಕಾವ್ಯಧರ್ಮದ ಸಮನ್ವಯವಾಗಿ ಕಾಣಿಸುತ್ತದೆ. ಪಂಪನಲ್ಲಿ ನೋಡೋದಾದರೆ ಇದು ಜಿನಧರ್ಮ ಅಂದರೆ ಧರ್ಮ, ಜಿನಧರ್ಮ ಅಥವಾ ಜೈನ ಧರ್ಮ ಮತ್ತು ಕಾವ್ಯಧರ್ಮದ ಸಮನ್ವಯವಾಗಿ ಕಾಣಿಸುತ್ತದೆ. ಪಂಪ ಧರ್ಮ ಮತ್ತು ಕಾವ್ಯಧರ್ಮ ಎರಡನ್ನೂ ಕೂಡ ಸರಿದೂಗಿಸಿಕೊಂಡು ಕಾವ್ಯವನ್ನು ರಚನೆ ಮಾಡಿದ್ದಾನೆ ಅಂತ ನಾವು ನೋಡ್ಬೋದಾಗಿದೆ. ಪಂಪ ಹೇಳ್ತಾನೆ ನೋಡಿ, ನನ್ನ ಕಾವ್ಯದಲ್ಲಿ ಧರ್ಮವೂ ಇದೆ, ಕಾವ್ಯಧರ್ಮವೂ ಇದೆ ಅಂತ ಹೇಳ್ತಾನೆ, ಆಯಿತಾ. ಅವನು ಯಾವ ಒಂದು ಕೃತಿಯಲ್ಲಿ ಅದನ್ನು ಅವನು ಹೇಳಿದ್ದಾನೆ ಆ ಮಾತನ್ನು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕಾಮೆಂಟ್ ಮಾಡಬೇಕು, ಸರಿನಾ. ಅವನು 2 ಕೃತಿ ಬರೆದಿದ್ದಾನಲ್ಲ, ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಎಂಬಂಥ ಒಂದು ಲೌಕಿಕ ಕೃತಿ ಮತ್ತು ಧಾರ್ಮಿಕ ಕೃತಿಯನ್ನು ಬರೆದಿದ್ದಾನೆ. ಒಂದು ಕೃತಿಯಲ್ಲಿ ನನ್ನ ಕಾವ್ಯದಲ್ಲಿ ಧರ್ಮ ಮತ್ತು ಕಾವ್ಯಧರ್ಮ ಎರಡೂ ಇದೆ ಅಂತ ಹೇಳ್ತಾರೆ. ಆ ಧರ್ಮ ಯಾವುದು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗಾದರೆ ನಮಗೆ ಗೊತ್ತಾಯಿತು ಏನು ಧರ್ಮಕ್ಕೂ ಕಾವ್ಯಧರ್ಮಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂತ ಗೊತ್ತಾಯಿತು. ಜೊತೆಗೆ ಕವಿಗಳು ಧರ್ಮ ಮತ್ತು ಕಾವ್ಯಧರ್ಮವನ್ನು ಎರಡನ್ನೂ ಕೂಡ ಸರಿದೂಗಿಸಿ ಹೇಗೆ ಅವರು ಬಳಸ್ಕೊಂಡಿದ್ದಾರೆ ಅನ್ನೋದು ಕೂಡ ನಾವು ನೋಡಿದ್ವಿ. ಧರ್ಮ ಮತ್ತು ಕಾವ್ಯಧರ್ಮದ ಸಾಹಿತ್ಯಿಕ ಸಂಬಂಧ ಹೇಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಇನ್ನು ಹಿಂಸೆ ಮತ್ತು ಅಹಿಂಸೆ ಎನ್ನುವಂತಹ ಪರಿಕಲ್ಪನೆ ಬಗ್ಗೆ ನೋಡೋಣ. ಹಿಂಸೆ ಯುದ್ಧ, ರಕ್ತಪಾತ,
ಮತ್ತು ಜೀವಿಗಳಿಗೆ ತೊಂದರೆ ಕೊಡುವುದು. ಹಳಗನ್ನಡ ವೀರಗಾಥೆಗಳಲ್ಲಿ ಮತ್ತು ಯುದ್ಧದ ವರ್ಣನೆಗಳಲ್ಲಿ ಇದು ಕಾಣಿಸುತ್ತದೆ. ಹಿಂಸೆ ಮತ್ತು ಅಹಿಂಸೆಯ ಪರಿಕಲ್ಪನೆಯನ್ನು ನಾವು ಇಲ್ಲಿ ನೋಡಿದಾಗ, ಹಿಂಸೆ ಅಂತಂದ್ರೇನು? ಯುದ್ಧ, ರಕ್ತಪಾತ ಮತ್ತು ಜೀವಿಗಳಿಗೆ ತೊಂದರೆ ಕೊಡುವುದು. ಹಿಂಸೆ ಅಂದರೆ ಗೊತ್ತು, ಯುದ್ಧ ಆಗುತ್ತೆ, ಯುದ್ಧದಲ್ಲಿ ಹಲವಾರು ಸೈನಿಕರು ಸಾವನ್ನಪ್ತಾರೆ ಅಲ್ವಾ. ಮತ್ತು ಅಲ್ಲಿ ಯುದ್ಧದಲ್ಲಿ ಇರುವಂತಹ ಅಶ್ವದಳ ಮತ್ತು ಗಜ ಆನೆದಳ ಇವೆಲ್ಲನೂ ಕೂಡ ಸಾವನ್ನಪ್ತವೆ. ಅಂದರೆ ಅಲ್ಲಿ ಏನು ಹಿಂಸೆ ಆಯಿತು, ರಕ್ತಪಾತ ಆಯಿತು, ಜೀವಿಗಳಿಗೆ ತೊಂದರೆ ಆಯಿತು. ಆಯಿತಾ, ಯುದ್ಧದಲ್ಲಿ ರಕ್ತಪಾತ, ಜೀವಿಗಳಿಗೆ ತೊಂದರೆ ಕೊಡುವುದು, ಇದೆಲ್ಲ ಹಿಂಸೆ, ಸರಿನಾ? ಹಳಗನ್ನಡ ವೀರಗಾಥೆಗಳಲ್ಲಿ ಮತ್ತು ಯುದ್ಧದ ವರ್ಣನೆಗಳಲ್ಲಿ ಇದು ಕಾಣಿಸುತ್ತದೆ. ನಾವು ಇದನ್ನು ಎಲ್ಲಿ ನೋಡ್ಬೋದು ಅಂತಂದರೆ ಹಳಗನ್ನಡದ ವೀರಗಾಥೆಗಳಲ್ಲಿ, ಅಂದರೆ ಹಳೆಗನ್ನಡದ ಕಾವ್ಯಗಳಲ್ಲಿ ಮತ್ತು ಯುದ್ಧದ ಆ ಕಾವ್ಯದಲ್ಲಿ ಬರುವಂತಹ ಯುದ್ಧದ ವರ್ಣನೆಗಳಲ್ಲಿ ನಾವು ಇದನ್ನು ನೋಡ್ಬೋದು ಅಲ್ವಾ. ಉದಾಹರಣೆ ನೋಡೋದಾದರೆ ರನ್ನ ರಚನೆ ಮಾಡಿರುವಂತಹ ಗದಾಯುಧದ ಒಂದು ಸಂದರ್ಭದಲ್ಲೂ ಕೂಡ ನಾವು ನೋಡ್ಬೋದು, ಏನು ಅಲ್ಲಿ ಆಗುವಂತಹ ಹಿಂಸೆಯನ್ನು ಕೂಡ ನೋಡ್ಬೋದು. ಅಂದರೆ ದುರ್ಯೋಧನ, ಭೀಮ ಇವರಿಬ್ಬರು ಹೋರಾಡ್ತಿರ್ತಾರೆ, ಅಲ್ಲೂ ಕೂಡ ಹಿಂಸೆ ಆಗಿದೆ, ಆಯಿತಾ. ಮತ್ತು ಕುರುಕ್ಷೇತ್ರ ಯುದ್ಧದಲ್ಲೂ ಇದಕ್ಕಿಂತ ನಮಗೆ ಬೇರೆ ಉದಾಹರಣೆ ಬೇಡ ಅನ್ಕೋತೀನಿ ಅಲ್ವಾ. ಕುರುಕ್ಷೇತ್ರದಲ್ಲಿ ಎಷ್ಟು ಯುದ್ಧ ಆಯಿತು, ರಕ್ತಪಾತ ಆಯಿತು, ಜೀವಿಗಳಿಗೆ ತೊಂದರೆ ಆಯಿತು, ಆಯಿತಾ. ಇದನ್ನೆಲ್ಲ ನಾವು ನೋಡ್ಬೋದು, ಇದು ಹಿಂಸೆ. ಹಾಗಾದರೆ ಅಹಿಂಸೆ ನೋಡೋದಾದರೆ, ಯಾವುದೇ ಜೀವಿಗೆ ಕಾಯ, ವಾಚ, ಮನಸ ದ್ರೋಹ ಬಗೆಯದಿರುವುದು ಜೈನ ಮತ್ತು ಬೌದ್ಧ ಸಾಹಿತ್ಯದ ಪರಮತತ್ವ. ಅಹಿಂಸೆ ಅಂತ ನೋಡೋದಾದರೆ, ಯಾವುದೇ ಜೀವಿಗೆ ಕಾಯ, ವಾಚ, ಮನಸ ದ್ರೋಹವನ್ನು ಬಗೆಯದೇ ಇರೋದು, ಆಯಿತಾ. ಈ ಕಾಯ, ವಾಚ, ಮನಸ ದ್ರೋಹವನ್ನು ಬಗೆಯೋದಾಗಿ ಇರೋದು, ಮತ್ತು ಅವ್ರಿಗೆ ಮನಸಾರೆ ಹಿಂಸೆಯನ್ನು ಕೊಡದೇ ಇರೋದು, ಯಾವುದೇ ರೀತಿಯಾದಂಥ ಹಿಂಸೆಯನ್ನು ಕೊಡದೇ ಇರೋದು ಅಹಿಂಸೆ ಆಗುತ್ತೆ. ಜೈನ ಮತ್ತು ಬೌದ್ಧ ಸಾಹಿತ್ಯದ ಪರಮತತ್ವ. ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಸಾಹಿತ್ಯದ ಪರಮತತ್ವ ಏನು ಅಂತಂದರೆ ಅಹಿಂಸೆ, ಹಿಂಸೆಯನ್ನು ಮಾಡಬಾರ್ದು ಅನ್ನೋದು ಅಲ್ವಾ. ಇನ್ನು ಹಿಂಸೆ ಮತ್ತು ಅಹಿಂಸೆಯ ಸಾಹಿತ್ಯಿಕ ಸಂಬಂಧವನ್ನು ನೋಡೋದಾದರೆ, ಕವಿ ಪೊನ್ನನ ಶಾಂತಿ ಪುರಾಣ ಮತ್ತು ಜನ್ನನ ಯಶೋಧರ ಚರಿತೆ ಕಾವ್ಯಗಳು ಕಾಮ ಮತ್ತು ಬಲಿಷ್ಠ ಹಿಂಸೆಯ ಭೀಕರತೆಯನ್ನು ತೋರಿಸಿ ಅಂತಿಮವಾಗಿ ಅಹಿಂಸೆಯ ಮಹತ್ವವನ್ನು ಸಾರುತ್ತವೆ. ಈ ಎರಡು ಸಾಹಿತ್ಯಿಕ ಸಂಬಂಧವನ್ನು ನೋಡೋದಾದರೆ, ಕವಿಗಳು ಹಿಂಸೆ ಮತ್ತು ಅಹಿಂಸೆಯನ್ನು ಅನುಸರಿಸಿ ಅಂತಂದರೆ ತಮ್ಮ ಕಾವ್ಯದಲ್ಲಿ ಅವುಗಳನ್ನು ಒಗ್ಗೂಡಿಸಿ ಸಾಹಿತ್ಯಿಕ ಸಂಬಂಧವನ್ನು ಯಾವ ಥರ ಹೆಣೆದಿದ್ದಾರೆ ಅಂತಂದರೆ, ಪೊನ್ನ ಕವಿಯ ಕೃತಿ ಶಾಂತಿ ಪುರಾಣ ಮತ್ತು ಜನ್ನನ ಯಶೋಧರ ಚರಿತೆ, ಈ ಕಾವ್ಯಗಳು ಕಾಮ ಮತ್ತು ಬಲಿಷ್ಠ ಹಿಂಸೆಯ ಭೀಕರತೆಯನ್ನು ತೋರಿಸುತ್ತೆ. ಅಂತಿಮವಾಗಿ ಎರಡೂ ಕಾವ್ಯಗಳು ಏನು ಅಹಿಂಸೆಯ ಮಹತ್ವವನ್ನು ಸಾರುತ್ತವೆ ಅಂತ ನಾವು ಇಲ್ಲಿ ನೋಡ್ಬೋದು. ಏನು ಉದಾಹರಣೆಯಾಗಿ ನೋಡೋದಾದರೆ, ಈ ಜನ್ನ ರಚನೆ ಮಾಡಿರುವಂಥ ಯಶೋಧರ ಚರಿತೆಯಲ್ಲಿ ಏನು ಯಶೋಧರ ರಾಜ ಮತ್ತು ಚಂದ್ರಮತಿಯಾದಂತಹ ತಾಯಿ ಒಂದು ಹಿಟ್ಟಿನ ಕೋಳಿಯನ್ನು ಬಲಿ ಕೊಡ್ತಾರೆ ಅಷ್ಟೇ, ಆಯಿತಾ. ಅದು ನಿಜವಾದಂತಹ ಕೋಳಿಯಲ್ಲ, ಒಂದು ಹಿಟ್ಟಿನಲ್ಲಿ ಒಂದು ಹುಂಜವನ್ನು ಮಾಡಿ ಆ ಹುಂಜವನ್ನು ಬಲಿ ಕೊಡ್ತಾರೆ, ಆಯಿತಾ. ಆ ಹಿಟ್ಟಿನ ಕೋಳಿಯ ಹುಂಜವನ್ನು ಬಲಿ ಕೊಟ್ಟಿದ್ದಕ್ಕೆ ಈ ಚಂದ್ರಮತಿ ಮತ್ತು ಯಶೋಧರ ರಾಜ ಎಷ್ಟೋ ಅವತಾರಗಳನ್ನ, ಎಷ್ಟೋ ಭವಾವಳಿಗಳನ್ನು ಎತ್ತಿ ಕೊನೆಗೆ ಅವರು ಮತ್ತೆ ಅಭಯಮತಿ ಆಗ್ತಾರೆ, ಆಯಿತಾ. ಏನು ಬರೀ ಅದೊಂದು ಹಿಟ್ಟಿನ ಕೋಳಿ ಹುಂಜ ಕೊಟ್ಟಿದ್ದಕ್ಕೆ ಅಲ್ಲೇ ಹಿಂಸೆ, ಅದೇ ಹಿಂಸೆ ಅಂತ, ಆಯಿತಾ. ಆ ಹಿಂಸೆಯ ಒಂದು ಭೀಕರತೆಯನ್ನು ನಾವು ಯಶೋಧರ ಚರಿತೆಯಲ್ಲಿ ನೋಡ್ಬೋದು. ಅದಕ್ಕೆ ಅಂತಿಮವಾಗಿ ಏನು ಅಹಿಂಸೆಯ ಮಹತ್ವವನ್ನು ಕೃತಿಗಳು ಸಾರುತ್ತೆ. ಹಿಂಸೆಯನ್ನು ಮಾಡಬಾರ್ದು, ಕಾಯ ವಾಚ ಮನಸ ಯಾವುದೇ ರೀತಿಯಾದಂಥ ಹಿಂಸೆಯನ್ನು ಯಾವುದೇ ಜೀವಿಗಳಿಗಾಗಲಿ ಮನುಷ್ಯರಿಗಾಗಲಿ ಮಾಡಬಾರ್ದು ಅನ್ನೋದನ್ನು ಎತ್ತಿ ತೋರಿಸುವಂಥ ಈ ಕೃತಿಗಳಾಗಿವೆ ಅಂತ ಹೇಳ್ಬೋದು. ಇವೆರಡೂ ಕೂಡ ಏನು ಹಿಂಸೆ ಮತ್ತು ಅಹಿಂಸೆಗೆ ಸಂಬಂಧಿಸಿದಂತೆ ವ್ಯತ್ಯಾಸಗಳು ಮತ್ತು ಸಾಹಿತ್ಯಿಕ ಸಂಬಂಧವನ್ನು ಈ ರೀತಿ ನಾವು ನೋಡ್ಬೋದು. ಇನ್ನು ನಾಲ್ಕನೇ ಪರಿಕಲ್ಪನೆಯಾಗಿ ಮಾರ್ಗ ಮತ್ತು ದೇಶಿ, ಇದಕ್ಕೆ ನಾವು ನೋಡ್ಬೋದು. ಇದಕ್ಕೆ ನಾವು ಸಂಬಂಧಿಸಿದಂತೆ ಚೆಂಪು ಕಾವ್ಯ ಶೈಲಿಯಲ್ಲೂ ಕೂಡ ನಾವು ನೋಡಿದ್ವಿ. ಮತ್ತೊಮ್ಮೆ ನೋಡೋಣ ಪರಿಕಲ್ಪನೆಯಲ್ಲಿ. ನಾಲ್ಕನೇ ಪರಿಕಲ್ಪನೆಯಾಗಿ ಮಾರ್ಗ ಮತ್ತು ದೇಶಿಯನ್ನು ನೋಡೋಣ. ಮಾರ್ಗ ಸಂಸ್ಕೃತ ಸಾಹಿತ್ಯದ ಪ್ರಭಾವ, ಶಾಸ್ತ್ರಬದ್ಧತೆ, ಜಟಿಲ ವ್ಯಾಕರಣ,
ಮತ್ತು ಶಿಷ್ಟ ಭಾಷೆಯನ್ನು ಒಳಗೊಂಡ ಶೈಲಿ. ಉದಾಹರಣೆ ಚಂಪು ಕಾವ್ಯಗಳು. ಮಾರ್ಗ ಅಂತಂದ್ರೆ ಏನಿಲ್ಲ, ಒಂದು ಸಿಸ್ಟಮ್ಯಾಟಿಕ್ ಆಗಿರಬೇಕು ಅಂತ ಅಷ್ಟೆ. ಇದೇ ಥರ ರಚನೆ ಮಾಡಬೇಕು, ಇದೇ ವೇಲ್ ಹೋಗಬೇಕು, ಒಂಥರ ಶಾಸ್ತ್ರೀಯಬದ್ಧವಾಗಿ ಅಂತ ಹೇಳ್ತೀವಲ್ವ, ಆ ಥರ ಸಂಸ್ಕೃತ ಸಾಹಿತ್ಯದ ಪ್ರಭಾವ. ಈ ಮಾರ್ಗಕ್ಕೆ ಮುಖ್ಯವಾಗಿ ಯಾವ ಭಾಷೆಯ ಪ್ರಭಾವ ಬೀರಿದೆ ಅಂತ ನೋಡೋದಾದರೆ ಸಂಸ್ಕೃತ ಸಾಹಿತ್ಯದ ಪ್ರಭಾವ. ಆಯಿತಾ? ಶಾಸ್ತ್ರಬದ್ಧತೆ, ಜಟಿಲ ವ್ಯಾಕರಣ, ಸರಿನಾ? ಯಾವುದು ಜಟಿಲ ವ್ಯಾಕರಣ, ಸರಳ ವ್ಯಾಕರಣ ಅಲ್ಲ, ಜಟಿಲ ವ್ಯಾಕರಣ ಮತ್ತು ಶಿಷ್ಟ ಭಾಷೆಯನ್ನು ಶಿಷ್ಟ ಭಾಷೆಯನ್ನು ಒಳಗೊಂಡಂಥ ಶೈಲಿ. ಉದಾಹರಣೆ ಚಂಪು ಕಾವ್ಯ. ಚಂಪು ಕಾವ್ಯ ಅಷ್ಟೇ ಸಂಸ್ಕೃತ ಸಾಹಿತ್ಯದ ಪ್ರಭಾವ ಆಗಿರುತ್ತೆ, ಶಾಸ್ತ್ರಬದ್ಧವಾಗಿರುತ್ತೆ, ಜಟಿಲ ವ್ಯಾಕರಣ ಇರುತ್ತೆ, ಶಿಷ್ಟ ಭಾಷೆಯನ್ನು ಒಳಗೊಂಡಂಥ ಶೈಲಿಯಾಗಿರುತ್ತೆ. ಈ ರೀತಿ ಚಂಪು ಕಾವ್ಯ ರಚನೆ ಆಗಿರುತ್ತೆ. ಮಾರ್ಗ ಅಂತಂದರೆ ಈ ಥರ ರಚನೆ ಆಗಿರುತ್ತೆ ಒಂದು ಕಾವ್ಯ ಅಂತಂದರೆ. ಆಯಿತಾ? ಹಾಗಾದರೆ ದೇಶಿ ನೋಡೋದಾದರೆ ಪ್ರಾದೇಶಿಕ ಜನಪದ ಶೈಲಿ, ಸರಳ ಕನ್ನಡ ಪದಗಳು ಮತ್ತು ಸ್ಥಳೀಯ ಛಂದೋ ಪ್ರಕಾರಗಳ ಬಳಕೆ. ಉದಾಹರಣೆ ತ್ರಿಪದಿ, ಸಾಂಗತ್ಯ, ವಚನಗಳು. ಆಯಿತಾ? ದೇಸಿ ಅಂತಂದರೆ ಬೇರೆ ಏನೂ ಇಲ್ಲ, ಪ್ರಾದೇಶಿಕ ಜನರ ಒಂದು ಹಾಡು ಭಾಷೆ ಅಂತ ಹೇಳ್ಬೋದು, ಅಥವಾ ಜನಪದ ಶೈಲಿ. ಅಲ್ಲೇನಿರುತ್ತೆ? ಸರಳ ಕನ್ನಡ ಪದಗಳು, ಹಾಡು ಭಾಷೆಯಲ್ಲಿ ಬಳಸುವಂತಹ ಸರಳ ಪದಗಳು, ಜನಸಾಮಾನ್ಯರಿಗೆ ಅರ್ಥವಾಗುವಂಥ ಪದಗಳು. ಸ್ಥಳೀಯ ಛಂದೋ ಪ್ರಕಾರಗಳಿರುತ್ತೆ. ಯಾವುದು? ತ್ರಿಪದಿ ಇರುತ್ತೆ. ಸರ್ವಜ್ಞ ತ್ರಿಪದಿಯನ್ನು ರಚನೆ ಮಾಡಿದ್ದಾನಲ್ವ, ಅದು ನಮಗೆ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಆದರೆ ಪಂಪ ರಚನೆ ಮಾಡಿರುವಂತಹ ವಾಕ್ಯಗಳು ಎಲ್ಲರಿಗೂ ಅರ್ಥ ಆಗಲ್ಲ ಅಲ್ವಾ? ಅದನ್ನ ಹೇಳ್ತಾ ಇರೋದು. ಚಂಪೂಲಿ ಖ್ಯಾತ ಕರ್ನಾಟಕಗಳನ್ನ ನೋಡ್ತೀವಿ, ಕಂದಗಳನ್ನ ನೋಡ್ತೀವಿ. ಆಯಿತಾ? ಆದರೆ ದೇಸಿಯಲ್ಲಿ ನಾವೇನು ನೋಡ್ತೀವಿ? ಪ್ರಾದೇಶಿಕ ಜನಪದ ಶೈಲಿಯಲ್ಲಿ ರಚನೆಯಾಗಿರುತ್ತೆ, ಸರಳ ಕನ್ನಡ, ಸುಲಲಿತ ಕನ್ನಡ ಪದಗಳಿರುತ್ತೆ, ಸ್ಥಳೀಯ ಛಂದೋ ಪ್ರಕಾರಗಳ ಬಳಕೆ ಇರುತ್ತೆ, ತ್ರಿಪದಿ, ಸಾಂಗತ್ಯ, ವಚನ ಇವುಗಳೆಲ್ಲ ಬಳಕೆಯೂ ಕೂಡ ನಾವು ದೇಶಿಯಲ್ಲಿ ನಾವು ನೋಡ್ಬೋದು. ಈ ಥರ ಲಕ್ಷಣಗಳನ್ನ ಅಳವಡಿಸ್ಕೊಂಡು ದೇಶಿಯಲ್ಲಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಆಯಿತಾ? ಸೊ ಮಾರ್ಗವನ್ನು ಅನುಸರಣೆ ಮಾಡಿಕೊಂಡು ಕಾವ್ಯ ರಚನೆಯಾಗಿದೆ, ದೇಸಿಯನ್ನು ಅನುಸರಣೆ ಮಾಡಿಕೊಂಡು ಕಾವ್ಯ ರಚನೆಯಾಗಿದೆ. ಸರಿನಾ? ವ್ಯತ್ಯಾಸ ಇಷ್ಟೆ. ಹಾಗಾದರೆ ಇವೆರಡಕ್ಕೂ ಇರುವಂಥ ಸಾಹಿತ್ಯಿಕ ಸಂಬಂಧ ಏನು ಅಂತ ನೋಡೋಣ. ಕವಿರಾಜ ಮಾರ್ಗದಲ್ಲಿ ಇದರ ಮೊದಲ ಉಲ್ಲೇಖವಿದೆ. ನಯಸೇನ ತನ್ನ ಧರ್ಮಾಮೃತದಲ್ಲಿ ಅಚ್ಚಗನ್ನಡದ ಬಳಕೆಗೆ ಒತ್ತು ನೀಡಿದನು. ಇವೆರಡರ ಸಾಹಿತ್ಯಿಕ ಸಂಬಂಧವನ್ನು ನೋಡೋದಾದರೆ ಕವಿರಾಜ ಮಾರ್ಗದಲ್ಲಿ ಇದರ ಮೊದಲ ಉಲ್ಲೇಖ ಇರೋದನ್ನು ನಾವು ನೋಡ್ಬೋದು. ಆಯಿತಾ? ನಯಸೇನ ಏನು ಮಾಡಿದ್ದಾನೆ? ಧರ್ಮಾಮೃತದಲ್ಲಿ ತನ್ನ ಕೃತಿ ಧರ್ಮಾಮೃತ ಇದರಲ್ಲಿ ಅಚ್ಚಗನ್ನಡದಕ್ಕೆ ಅವನು ಹೆಚ್ಚು ಒತ್ತನ್ನು ಕೊಟ್ಟಿರೋದನ್ನು ನಾವು ನೋಡ್ಬೋದು. ಇದು ಇದರ ಸಾಹಿತ್ಯಿಕ ಸಂಬಂಧವಾಗಿದೆ. ನಂತರ 5ನೇ ಪರಿಕಲ್ಪನೆಯಾಗಿ ಲೌಕಿಕ ಮತ್ತು ಆಗಮಿಕ ಕಾವ್ಯವನ್ನು ನೋಡೋಣ. ಕನ್ನಡ ಸಾಹಿತ್ಯದ ಪ್ರಾಚೀನ ಪರಿಕಲ್ಪನೆಗಳಲ್ಲಿ ನಾವು ನೋಡಿರುವಂತಹ ಪರಿಕಲ್ಪನೆಗಳು ಎಷ್ಟು ಮುಖ್ಯವೋ ಅಷ್ಟೇ ಲೌಕಿಕ ಮತ್ತು ಆಗಮಿಕ ಪರಿಕಲ್ಪನೆಗಳು ಕೂಡ ಅಷ್ಟೇ ಮುಖ್ಯವಾದಂಥ ಸ್ಥಾನವನ್ನು ವಹಿಸುತ್ತೆ. ಲೌಕಿಕ ಅಂತಂದ್ರೇನು? ಹೆಸರೇ ಹೇಳ್ತಾ ಇದೆ. ಲೌಕಿಕ ಕಣ್ಣಿಗೆ ಕಾಣಿಸೋದು ಅಂತನಾದರೂ ಹೇಳ್ಬೋದು, ನಮ್ಮ ಮುಂದೆ ಇರೋದು ಅಂತನಾದರೂ ಹೇಳ್ಬೋದು. ಆಯಿತಾ? ಪ್ರಪಂಚದಲ್ಲಿ ನಡೆಯುತ್ತಿರೋದು ಅಂತನಾದರೂ ಹೇಳ್ಬೋದು. ಸರಿನಾ? ಹಾಗಾದರೆ ನಾವು ಕಾವ್ಯದ ದೃಷ್ಟಿಯಿಂದ ನಾವು ನೋಡೋದಾದರೆ ಲೌಕಿಕ ಕಾವ್ಯ, ಆಗಮಿಕ ಕಾವ್ಯ ನೋಡೋಣ. ಐಹಿಕ ಸುಖ, ರಾಜರ ಆಸ್ಥಾನ, ಯುದ್ಧ, ಪ್ರೇಮ ಮತ್ತು ಸಾಮಾಜಿಕ ಜೀವನದ ವರ್ಣನೆ. ಐಹಿಕ ಸುಖ, ರಾಜರ ಆಸ್ಥಾನ, ಯುದ್ಧ, ಪ್ರೇಮ ಮತ್ತು ಸಾಮಾಜಿಕ ಜೀವನದ ವರ್ಣನೆ ಲೌಕಿಕ ಅಂತ ನಾವು ನೋಡ್ಬೋದು. ಇನ್ನು ಆಗಮಿಕ ಅಂತ ನೋಡೋದಾದರೆ ಪಾರಮಾರ್ಥಿಕ ಚಿಂತನೆ, ಮುಕ್ತಿ, ವೈರಾಗ್ಯ
ಮತ್ತು ಧಾರ್ಮಿಕ ಸಿದ್ಧಾಂತಗಳ ನಿರೂಪಣೆ. ಆಗಮಿಕ ಅಂತಂದರೆ ಪಾರಮಾರ್ಥಿಕ ಚಿಂತನೆ, ಅಂದರೆ ಐಹಿಕ ಜೀವನದ ಒಂದು ಕೊನೆಯ ಘಟ್ಟ ಯಾವುದು? ಮುಕ್ತಿ ಸಂಪಾದನೆ ಅಂತ ಹೇಳ್ತೀವಲ್ವ, ವೈರಾಗ್ಯ ಪ್ರಾಪ್ತಿ ಅಂತ ಹೇಳ್ತೀವಲ್ವ, ಅದು ಏನು? ಪಾರಮಾರ್ಥಿಕ ಚಿಂತನೆ, ಮುಕ್ತಿ, ವೈರಾಗ್ಯ ಮತ್ತು ಧಾರ್ಮಿಕ ಸಿದ್ಧಾಂತಗಳ ನಿರೂಪಣೆ, ಇದು ಆಗಮಿಕ. ಸರಿನಾ? ಈ ಲೌಕಿಕ ಮತ್ತು ಆಗಮಿಕ ಎರಡೂ ಪರಿಕಲ್ಪನೆಗಳನ್ನ ಬಳಸಿಕೊಂಡು ಕವಿಗಳು ತಮ್ಮ ಕಾವ್ಯದಲ್ಲಿ ಹೇಗೆ ಕಾವ್ಯವನ್ನು ರಚನೆ ಮಾಡಿದ್ದಾರೆ, ಯಾವ ಕಾವ್ಯವನ್ನು ರಚನೆ ಮಾಡಿದ್ದಾರೆ, ಯಾವ ರೀತಿ ರಚನೆ ಮಾಡಿದ್ದಾರೆ ಅನ್ನೋದೇ ಸಾಹಿತ್ಯಿಕ ಸಂಬಂಧ ಅಷ್ಟೆ. ಹಾಗಾದರೆ ಸಾಹಿತ್ಯಿಕ ಸಂಬಂಧವನ್ನು ನಾವು ಇಲ್ಲಿ ನೋಡೋದಾದರೆ, ಪಂಪನು ತನ್ನ ವಿಕ್ರಮಾರ್ಜುನ ವಿಜಯವನ್ನು ಲೌಕಿಕ ಕಾವ್ಯವೆಂದು ಆದಿಪುರಾಣವನ್ನು ಆಗಮಿಕ ಕಾವ್ಯವೆಂದು ಕರೆದಿದ್ದಾನೆ. ಪಂಪ ಏನು? ತನ್ನ ವಿಕ್ರಮಾರ್ಜುನ ವಿಜಯ ಎನ್ನುವಂಥ ಕೃತಿ ಲೌಕಿಕ ಕೃತಿ, ಆಯಿತಾ? ಆದಿಪುರಾಣ ಏನು? ಆಗಮಿಕ ಕಾವ್ಯ ಅಂತ ಕರೆದಿದ್ದಾನೆ. ಹಾಗೆಯೇ ಅಲೌಕಿಕ ಕೃತಿ ಅಂತಲೂ ಮತ್ತೊಂದು ಹೆಸರಿದೆ, ಅದನ್ನು ತಿಳ್ಕೊಳ್ಳಿ. ಏನು? ವಿಕ್ರಮಾರ್ಜುನ ವಿಜಯದಲ್ಲಿ ನಾವು ನೋಡೋ ಹಾಗೆ ಐಹಿಕ ಸುಖ, ರಾಜರ ಆಸ್ಥಾನ, ಯುದ್ಧ, ಪ್ರೇಮ ಮತ್ತು ಸಾಮಾಜಿಕ ಜೀವನದ ವರ್ಣನೆಯನ್ನು ನಾವು ನೋಡ್ಬೋದು. ಇನ್ನು ಆಗಮಿಕ ಕಾವ್ಯದಲ್ಲಿ ಅಂದರೆ ಅಲೌಕಿಕ ಕಾವ್ಯದಲ್ಲಿ ನೋಡೋದಾದರೆ ಆದಿಪುರಾಣ ಪಾರಮಾರ್ಥಿಕ ಚಿಂತನೆ, ಮುಕ್ತಿ, ವೈರಾಗ್ಯ ಮತ್ತು ಧಾರ್ಮಿಕ ಸಿದ್ಧಾಂತಗಳ ನಿರೂಪಣೆಯನ್ನು ನೋಡ್ಬೋದು. ಇದು ಇವೆರಡು ಕಾವ್ಯಗಳ ಸಾಹಿತ್ಯಿಕ ಸಂಬಂಧ ಅಂತ ನಾವು ಹೇಳ್ಬೋದು. ಇನ್ನು 6ನೇ ಪರಿಕಲ್ಪನೆಯಾಗಿ ವಸ್ತುಕ ಮತ್ತು ವರ್ಣಕ. ಇವುಗಳನ್ನು ನೋಡೋದಾದರೆ ವಸ್ತುಕ ಅಂದರೆ ಕಥಾ ಪ್ರಧಾನವಾದ ಗಂಭೀರ ವಸ್ತುವನ್ನು ಹೊಂದಿರುವ ಸಂಸ್ಕೃತ ಭೂಯಿಷ್ಠವಾದ ಚಂಪು ಶೈಲಿಯ ಕಾವ್ಯಗಳು. ಅಂದರೆ ಒಂದು ಕಥೆಗೆ ಪ್ರಧಾನವಾಗಿರುವಂತಹ ಗಂಭೀರ ವಸ್ತುವನ್ನು ಹೊಂದಿರುವ, ವಸ್ತು ಅಂತಂದರೆ ವಿಷಯ, ಆಯಿತಾ? ಗಂಭೀರ ವಸ್ತುವನ್ನು ಹೊಂದಿರುವ, ಅದರ ಜೊತೆಗೆ ಸಂಸ್ಕೃತ ಭೂಯಿಷ್ಠವಾದ ಚಂಪು ಶೈಲಿಯ ಕಾವ್ಯಗಳನ್ನೇ ವಸ್ತುಕ ಅಂತ ಕರೀತಾರೆ. ಸರಿನಾ? ಚಂಪು ಶೈಲಿಯ ಕಾವ್ಯಗಳು ಅಂದರೆ ಕಥಾಪ್ರಧಾನವಾದ ಗಂಭೀರ ವಸ್ತುವನ್ನು ಹೊಂದಿರುವ ಸಂಸ್ಕೃತ ಭೂಯಿಷ್ಠವಾದ ಚಂಪು ಶೈಲಿಯ ಕಾವ್ಯಗಳು. ಕಥಾಪ್ರಧಾನವಾಗಿರುವಂತಹ ವಿಷಯವನ್ನು, ಗಂಭೀರ ವಸ್ತುವನ್ನು ಸಂಸ್ಕೃತ ಭೂಯಿಷ್ಠವಾದಂತಹ ಚಂಪು ಶೈಲಿಯ ಕಾವ್ಯಗಳು. ಅಂದರೆ ಕಥೆಗೆ ಪ್ರಧಾನವಾಗಿರುವಂತಹ ವಸ್ತು ವಿಷಯವನ್ನು ಹೊಂದಿರುವಂತಹ ಸಂಸ್ಕೃತ ಭೂಯಿಷ್ಠವಾದಂತಹ ಚಂಪು ಶೈಲಿಯ ಕಾವ್ಯಗಳೇ ವಸ್ತುಕ ಕಾವ್ಯಗಳು ಅಂತ ನಾವು ನೋಡ್ಬೋದು. ಸರಿನಾ? ಅಂದರೆ ಚಂಪು ಕಾವ್ಯಗಳು ಹೇಗಿರಬೇಕು, ಅದರ ಲಕ್ಷಣ ಏನು ಅಂತ ನಾವು ನೋಡಿದ್ವಿ. ಅದೇನು? ಸಂಸ್ಕೃತ ಭಾಷೆಯ ಪ್ರಭಾವ ಇರುತ್ತೆ ಅಲ್ಲಿ, ಮತ್ತು ಛಂದೋಪ್ರಕಾರಗಳು ಬಳಕೆ ಆಗಿರುತ್ತೆ ಅಲ್ವಾ? ಮತ್ತು ಇನ್ನೊಂದೇನು? ಗಂಭೀರವಾದಂತಹ ವಿಷಯ ವಸ್ತುವನ್ನು ಅದು ಒಳಗೊಂಡಿರುತ್ತೆ, ಕಲಾತ್ಮಕವಾಗಿರುತ್ತೆ. ಈ ಥರ ಈ ಶೈಲಿಯಲ್ಲಿ ಕಾವ್ಯ ರಚನೆಯಾಗಿದ್ದರೆ ಅದನ್ನ ವಸ್ತುಕ ಅಂತ ಕರೀತಾರೆ. ಆಯ್ತು. ಹಾಗಾದರೆ ವರ್ಣಕ ಅಂತಂದ್ರೆ ಏನು? ವರ್ಣನೆಗೆ ಹೆಚ್ಚು ಮಹತ್ವ ನೀಡುವ ದೇಶಿ ಛಂದಸ್ಸಿನಲ್ಲಿ ರಚಿತವಾದ ಜನಪ್ರಿಯ ಕಾವ್ಯಗಳು. ನೋಡಿ, ವರ್ಣಕ ಅಂತಂದರೆ ವರ್ಣಕ ಅಲ್ಲೇ ಇದೆ, ವರ್ಣಕ ವರ್ಣನೆಗೆ ಹೆಚ್ಚು ಮಹತ್ವ ನೀಡುವಂತಹ, ವರ್ಣಿಸೋದು. ವರ್ಣನೆ ಅಂತಂದರೆ ವರ್ಣಿಸುವುದಕ್ಕೆ ಹೆಚ್ಚು ಮಹತ್ವವನ್ನು ನೀಡುವ ದೇಶಿ ಛಂದಸ್ಸಿನಲ್ಲಿ, ಅಂದರೆ ರಗಳೆ ಮತ್ತು ಷಟ್ಪದಿ. ಸರಿನಾ? ಇವು ದೇಶಿ ಛಂದಸ್ಸು. ರಗಳೆ ಮತ್ತು ಷಟ್ಪದಿ ಇಲ್ಲಿ ರಚಿತವಾದ ಜನಪ್ರಿಯ ಕಾವ್ಯಗಳನ್ನು ಏನು ಅಂತಾರೆ? ವರ್ಣಕ ಅಂತ ಕರೀತಾರೆ. ಸರಿನಾ? ನಾವು ಷಟ್ಪದಿಗೆ ಸಂಬಂಧಿಸಿದಂತೆ ಷಟ್ಪದಿಯ ಬ್ರಹ್ಮ ಅಂತ ಯಾರನ್ನು ಕರೀತಾರೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ವರ್ಣಕಕ್ಕೆ ಸಂಬಂಧಿಸಿದಂತೆ ಹಲವಾರು ಕವಿಗಳು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಉದಾಹರಣೆ ಕುಮಾರವ್ಯಾಸ, ಇವರು ಕರ್ನಾಟ ಭಾರತ ಕಥಾಮಂಜರಿ ನೋಡಿ ಎಷ್ಟು ಅದ್ಭುತವಾಗಿ ಅವರು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಭಾಮಿನಿ ಷಟ್ಪದಿಯಲ್ಲಿ ರಚನೆ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಮತ್ತು ರಾಘವಾಂಕ
ಅವರು ಕೂಡ ತುಂಬ ಚೆನ್ನಾಗಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಆಯಿತಾ. ಇನ್ನು ರಗಳೆಯಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಇವೆಲ್ಲ ವರ್ಣನೆಗೆ ಬಹಳ ಆಕರ್ಷಕವಾಗಿರುವಂಥ ಕಾವ್ಯ ಪ್ರಕಾರಗಳು ಅಂತ ಅನ್ಬೋದು. ಆಯಿತಾ. ಅಷ್ಟೇ ವರ್ಣಕ ಅಂದರೆ ವರ್ಣನೆಗೆ ಹೆಚ್ಚು ಮಹತ್ವ ನೀಡುವಂತಹ ದೇಸಿ ಛಂದಸ್ಸಿನಲ್ಲಿ ರಗಳೆ ಅಥವಾ ಷಟ್ಪದಿಲಿ ರಚಿತವಾಗಿರುವಂಥ ಕಾವ್ಯಗಳನ್ನೇ ವರ್ಣಕ ಅಂತ ಕರೀತಾರೆ. ಹಾಗಾದರೆ ವಸ್ತುಕ ಮತ್ತು ವರ್ಣಕಕ್ಕೆ ಇರುವಂಥ ಸಾಹಿತ್ಯಿಕ ಸಂಬಂಧವನ್ನು ನಾವು ನೋಡೋದಾದರೆ ಪ್ರೊಫೆಸರ್ ತಸು ಶಾಮರಾಯರ ಪ್ರಕಾರ, ಯಾರ ಪ್ರಕಾರ ನೋಡೋಣ? ಪ್ರೊಫೆಸರ್ ತಸು ಶಾಮರಾಯರ ಪ್ರಕಾರ ನೋಡೋಣ. ಹಳೆಗನ್ನಡದ ಚಂಪು ಕಾವ್ಯಗಳು ವಸ್ತುಕಕ್ಕೆ ಸೇರಿದರೆ ಹರಿಹರನ ರಗಳೆಗಳು ಮತ್ತು ನೋಡಿ ರಾಘವಂಕನ ಷಟ್ಪದಿಗಳು ವರ್ಣಕ ಶೈಲಿಗೆ ಸೇರುತ್ತವೆ. ಪ್ರೊಫೆಸರ್ ತಸು ಶಾಮರಾಯರು ಹೇಳ್ತಾರೆ, ಹಳೆಗನ್ನಡ ಚಂಪು ಕಾವ್ಯಗಳು ವಸ್ತುಕಕ್ಕೆ ಸೇರ್ತವೆ. ಆಯಿತಾ. ವಸ್ತುಕ ಅಂತಂದರೆ ಹೇಳಿದೆ, ಗಂಭೀರವಾದಂತಹ ಒಂದು ಕಾವ್ಯ ಶೈಲಿ ಇರಬೇಕು, ಗಂಭೀರವಾದಂಥ ಅಲ್ಲಿ ಮತ್ತು ಕಥಾ ವಸ್ತು ಪ್ರಧಾನವಾಗಿರಬೇಕು ಅಂತ ಹೇಳಿದೆ. ಅಂದರೆ ಏನು, ಸಂಸ್ಕೃತ ಭೂಯಿಷ್ಠ ಪದಗಳಿರುತ್ತೆ, ಖ್ಯಾತ ಕರ್ನಾಟಕಗಳ ಬಳಕೆ ಇರುತ್ತೆ. ಆಯಿತಾ. ಆಮೇಲೆ ಇನ್ನೇನು ಅಷ್ಟದಶ ವರ್ಣನೆಗಳಿರುತ್ತೆ, ಮತ್ತು ರಸಗಳ ಒಂದು ವಿಚಾರ ಬರುತ್ತೆ ಅಲ್ಲಿ. ಅದೇನಂತಂದರೆ ಒಂದು ಮಹಾಕಾವ್ಯ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಅಲ್ಲಿ ಏನು ಎಲ್ಲ ಲಕ್ಷಣಗಳು ಇರಬೇಕು ಅಲ್ಲಿ. ಆಯಿತಾ. ನಾನು ಹೇಳಿದ್ನಲ್ಲ ಅಷ್ಟು ಲಕ್ಷಣಗಳು ಇರಬೇಕು. ಅದು ಏನು ಅಂತಂದರೆ ಹಳೆಗನ್ನಡದ ಚಂಪು ಕವಿಗಳು ವಸ್ತುಕಕ್ಕೆ ಸೇರುತ್ತೆ. ಆಯಿತಾ. ಅದು ಹೇಳಿದ್ನಲ್ಲ. ಆದರೆ ಹರಿಹರನ ರಗಳೆ ಮತ್ತು ರಾಘವಂಕನ ಷಟ್ಪದಿಗಳು ಮಾತ್ರ ವರ್ಣಕ ಶೈಲಿಗೆ ಸೇರುತ್ತವೆ. ಇದು ಇವೆರಡರ ನಡುವಿನ ಸಾಹಿತ್ಯಿಕ ಸಂಬಂಧ ಒಂದಕ್ಕೊಂದು ಕೊಂಡಿಯಂತೆ ಹೇಗೆ ಎಣೆದುಕೊಂಡಿದೆ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಪ್ರೊಫೆಸರ್ ತಸು ಶಾಮರಾಯರ ಒಂದು ಉಲ್ಲೇಖವನ್ನು ಈ ರೀತಿ ನಾವು ವ್ಯಕ್ತಪಡಿಸ್ಬೋದು. ಇನ್ನು ಕೊನೆಯ ಒಂದು ಪರಿಕಲ್ಪನೆಯನ್ನು ನೋಡೋದಾದರೆ ಪ್ರಭುತ್ವ ಮತ್ತು ಪ್ರತಿರೋಧ. ಪ್ರಭುತ್ವ ಅಧಿಕಾರ ಕೇಂದ್ರ, ರಾಜಪ್ರಭುತ್ವ, ಮೇಲ್ವರ್ಗದ ಶೋಷಣೆ ಮತ್ತು ಸಾಂಪ್ರದಾಯಿಕ ಕಟ್ಟುಪಾಡುಗಳು. ಪ್ರಭುತ್ವವನ್ನು ನೋಡೋದಾದರೆ ಏನು? ಪ್ರಭುತ್ವ ಅಂದರೆ ಗೊತ್ತು ನಮಗೆಲ್ಲ, ಅಧಿಕಾರ ಕೇಂದ್ರ, ರಾಜಪ್ರಭುತ್ವ, ಮೇಲ್ವರ್ಗದ ಶೋಷಣೆ ಮತ್ತು ಸಾಂಪ್ರದಾಯಿಕ ಕಟ್ಟುಪಾಡುಗಳೆಲ್ಲ ಇರುತ್ತೆ. ಪ್ರಭುತ್ವ ಅಂತಂದ್ರೇನು? ಒಬ್ಬ ವ್ಯಕ್ತಿಯಲ್ಲೇ ಅಧಿಕಾರ ಅನ್ನೋದು ನೆಲೆಸಿರೋದು. ಆಯಿತಾ. ಅದೇ ಪ್ರಭುತ್ವ. ಉದಾಹರಣೆ, ಅಧಿಕಾರ ಕೇಂದ್ರ, ರಾಜಪ್ರಭುತ್ವ, ಮೇಲ್ವರ್ಗದ ಶೋಷಣೆ ಮತ್ತು ಸಾಂಪ್ರದಾಯಿಕ ಕಟ್ಟುಪಾಡುಗಳು. ಆಯಿತಾ. ಇದನ್ನು ಪ್ರಭುತ್ವ ಅಂತ ಕರೀತಾರೆ. ಇದು ಪ್ರಭುತ್ವಕ್ಕೆ ಸೇರಿಕೊಂಡ್ರೆ ಇನ್ನು ಪ್ರತಿರೋಧ. ಈ ಪ್ರಭುತ್ವ ಪ್ರತಿರೋಧ ಒಂದು ನಾಣ್ಯದ ಎರಡು ಮುಖಗಳು. ನಾವು ನೋಡಿರುವಂಥ ಎಲ್ಲ ಪರಿಕಲ್ಪನೆಯ ಜೋಡಿಗಳು ಕೂಡ ಒಂದು ನಾಣ್ಯದ ಎರಡು ಮುಖಗಳು ಅಂತಲೇ ನಾವು ಹೇಳ್ಬೋದು. ಸರಿನಾ? ಹಾಗಾದರೆ ಪ್ರತಿರೋಧ ಪ್ರಭುತ್ವಕ್ಕೆ ಆಪೋಸಿಟ್ಟು ಪ್ರತಿರೋಧವನ್ನು ವ್ಯಕ್ತಪಡಿಸೋದು ಅಷ್ಟೇ. ಆಯಿತಾ. ಪ್ರತಿರೋಧವನ್ನು ನೋಡೋದಾದರೆ ಶೋಷಣೆಯ ವಿರುದ್ಧ. ಆಯಿತಾ. ಇಲ್ಲಿ ಮೇಲ್ವರ್ಗದವರು ಶೋಷಣೆಯನ್ನು ಮಾಡಿರ್ತಾರಲ್ವ ಕೆಳವರ್ಗದವ್ರಿಗೆ, ಮತ್ತು ಸಾಂಪ್ರದಾಯಿಕ ಕಟ್ಟುಪಾಡುಗಳಿರ್ತಾವಲ್ವ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಶೋಷಣೆಯ ವಿರುದ್ಧ, ಅಸಮಾನತೆಯ ವಿರುದ್ಧ ಧ್ವನಿ ಎತ್ತುವುದು ಮತ್ತು ಬಂಡಾಯ ಹೇಳುವುದು. ಪ್ರತಿರೋಧ ಅಂದ್ರೇನು? ಶೋಷಣೆ ವಿರುದ್ಧ, ಶೋಷಣೆ ಮಾಡಿರೋರ ವಿರುದ್ಧ ಏನು ಧ್ವನಿ ಎತ್ತೋದು, ಅಸಮಾನತೆಯ ವಿರುದ್ಧ ಧ್ವನಿ ಎತ್ತೋದು ಮತ್ತು ಬಂಡಾಯ ಹೇಳೋದು ಪ್ರತಿರೋಧ. ಆಯಿತಾ. ಇವೆರಡರ ನಡುವೆ ಸಾಹಿತ್ಯಿಕ ಸಂಬಂಧವನ್ನು ನೋಡೋದಾದರೆ 12ನೇ ಶತಮಾನದ ವಚನ ಚಳವಳಿಯು ಅಂದಿನ ಧಾರ್ಮಿಕ ಮತ್ತು ಸಾಮಾಜಿಕ ಪ್ರಭುತ್ವದ ವಿರುದ್ಧದ ದೊಡ್ಡ ಪ್ರತಿರೋಧವಾಗಿತ್ತು. ಆಧುನಿಕ ಸಾಹಿತ್ಯದಲ್ಲಿ ದಲಿತ ಮತ್ತು ಬಂಡಾಯ ಸಾಹಿತ್ಯವು ಪ್ರಭುತ್ವವನ್ನು ತೀವ್ರವಾಗಿ ಪ್ರಶ್ನಿಸುತ್ತದೆ. ಇವೆರಡರ ಸಾಹಿತ್ಯಿಕ ಸಂಬಂಧವನ್ನು ಯಾವ ರೀತಿ ಹೆಣ್ಕೊಂಡಿದೆ ಅಂತ ನೋಡೋದಾದರೆ 12ನೇ ಶತಮಾನದ ವಚನ ಚಳುವಳಿಯು ಅಂದಿನ ಧಾರ್ಮಿಕ ಮತ್ತು ಸಾಮಾಜಿಕ ಪ್ರಭುತ್ವದ ವಿರುದ್ಧದ ದೊಡ್ಡ ಪ್ರತಿರೋಧ ಆಗಿತ್ತು. ಆಯಿತಾ. ಆಗ ಆಧುನಿಕ ಸಾಹಿತ್ಯದಲ್ಲಿ ದಲಿತ ಮತ್ತು ಬಂಡಾಯ ಸಾಹಿತ್ಯ ಏನು ಮಾಡ್ತು? ಪ್ರಭುತ್ವವನ್ನು ತೀವ್ರವಾಗಿ ಪ್ರಶ್ನಿಸಿತು. ಇದಕ್ಕೆ ಸಂಬಂಧಿಸಿದಂತೆ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸಲ್ಲೇನು ತಲೆದಂಡ, ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂಥ ತಲೆದಂಡ ಎನ್ನುವಂಥ ಒಂದು ಕೃತಿ ಇದೆ. ಅದನ್ನು ಓದ್ಕೊಳ್ಳಿ, ತುಂಬ ಚೆನ್ನಾಗಿದೆ ಮಾತ್ರ.
ಆ ಕೃತಿ. ಅದರಲ್ಲಿ ಪ್ರಭುತ್ವ ಮತ್ತು ಪ್ರತಿರೋಧ ಇದಕ್ಕೆ ಸಂಬಂಧಿಸಿದಂತೆ ಇರೋದು ಆ ಕಾವ್ಯದಲ್ಲಿ, ಆಯಿತಾ, ಆ ಒಂದು ಕೃತಿಯಲ್ಲಿ. ಅದನ್ನು ನಾವು ಇಲ್ಲಿ ನೋಡ್ಬೋದು. ಈ ಪ್ರಭುತ್ವ ಮತ್ತು ಪ್ರತಿರೋಧ ಇವೆರಡರ ಒಂದು ಸಾಹಿತ್ಯಿಕ ಸಂಬಂಧ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ 7 ಪ್ರಮುಖ ಪರಿಕಲ್ಪನೆಗಳ ಬಗ್ಗೆ ನಾವು ಪ್ರಸ್ತುತ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇದಕ್ಕೆ ಸಂಬಂಧಿಸಿದಂತೆ ನಾನು 2 ಭಾಗ ವಿಡಿಯೋಸನ್ನು ಮಾಡಿದ್ದೀನಿ. ಇದು 1ನೇ ಭಾಗದ ವಿಡಿಯೋ ಆದರೆ 2ನೇ ಭಾಗದಲ್ಲಿ 10 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೀನಿ. ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ತಪ್ಪದೇ ಬರೀಬೇಕು. ಹಾಗೆಯೇ ನನ್ನ ವೀಡಿಯೋಸನ್ನು ತುಂಬ ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ದಯವಿಟ್ಟು ನನ್ನ ತರಗತಿಯನ್ನು, ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿದ್ರೆ ಇದರಿಂದ ನನಗೆ ಹೆಚ್ಚು ತರಗತಿಯನ್ನು ಮಾಡೋದಕ್ಕೆ ನನಗೆ ತುಂಬ ಪ್ರೋತ್ಸಾಹ ಸಿಕ್ತಾಗುತ್ತೆ. ಆದ್ದರಿಂದ ದಯವಿಟ್ಟು ಯಾರು ನನ್ನ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಅವರೆಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ನನಗೆ ನೀವು ಅವಕಾಶವನ್ನು ಅಥವಾ ಪ್ರೋತ್ಸಾಹವನ್ನು ಮಾಡಿಕೊಡಿ ಎಂದು ಕೇಳಿಕೊಳ್ಳುತ್ತೇನೆ. ವಿಡಿಯೋ 2ರಲ್ಲಿ ನಾವು ಇದಕ್ಕೆ ಸಂಬಂಧಿಸಿದಂತಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ. ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.